ಹೊಸ ವರ್ಷವನ್ನ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಅಂತ ಕ್ಷಣಗಣನೆ ಆರಂಭವಾಗ್ತಾ ಇದೆ. ಯೂಶುವಲಿ ಕ್ರೌಡೆಡ್ ಇರುತ್ತಲ್ವಾ, ಸೊ ಐ ಡೋಂಟ್ ಫೀಲ್ ಎನಿ ಡಿಫರೆನ್ಸ್. ಈ ಬಾರಿ ಪೊಲೀಸ್ ಇಲಾಖೆ ತುಂಬಾ ಒಂದು ರೀತಿಯಲ್ಲಿ ಸಿಸಿಟಿವಿಗಳನ್ನ ಹಾಕಿದೆ, ಪೊಲೀಸ್ ಹೆಚ್ಚುವರಿ ಸಿಬ್ಬಂದಿಗಳನ್ನ ಹಾಕಿದೆ. ನಿಮಗೆ ಅದು ಖುಷಿ ಅನಿಸ್ತಾ ಇದೆಯಾ? ಹೆಂಗನ್ನುತ್ತೆ ಅವ್ರ ಬಗ್ಗೆ? ಅದೊಂಥರ ಖುಷಿನೇ, ಬಿಕಾಸ್ ಈ ನ್ಯೂ ಇಯರ್ ಕ್ರೌಡ್ ಜಾಸ್ತಿ ಆದಾಗ ಏನೋ ಒಂದು ಅನಾಹುತ ಆಗ್ತಾ ಇರುತ್ತೆ. ಸೊ ಪೊಲೀಸ್ ಆರ್ ಟೇಕಿಂಗ್ ದ ನೆಸರಿ ಮೆಷರ್ಸ್ ಆ್ಯಂಡ್ ಇಟ್ ಈಸ್ ಬೆನಿಫಿಷಿಯಲ್ ಫಾರ್ ಆರ್ಸ್ ಆಸ್ ವೆಲ್. ನೀವು ಎಷ್ಟು ಗಂಟೆವರೆಗೆ ಪಾರ್ಟಿ ಮಾಡಬೇಕು? ಪಾರ್ಟಿ ಏನಿಲ್ಲ, ನಾನು ಹಿಂಗೆ ತಿನ್ಕೊಂಡು ಸ್ವಲ್ಪ ತಿದ್ದು ಹೋಗೋಣ ಅನ್ಕೊಂತ ಇದ್ದೀವಿ. ನನ್ನ ಫ್ರೆಂಡು ಇದ್ದಾಳೆ, ಸೊ ಲೆಟ್ ಸಿ ಒಂದು 11:30 12 ಹಂಗೆ ಕೌಂಟ್ ಡೌನ್ ಮುಗಿಸ್ಕೊಂಡು ಹೋಗ್ತೀವಿ. ಯು ಟು ಬೈ ಬೈ. ನಿಮ್ಮ ಹೆಸರು? ರಮ್ಯಾ. ಮಹಿಳೆಯರಿಗೆ ಹೋಗೋದಕ್ಕೆ ಒಂದು ಬೇರೆ ಒಂದು ಮಾರ್ಗವನ್ನ ಕಲ್ಪಿಸಿಕೊಟ್ಟಿರುವಂತದ್ದು. ಅಂದ್ರೆ ಸಾಕಷ್ಟು ಮುಂಜಾಗೃತಾ ಕ್ರಮಗಳನ್ನ ಪೊಲೀಸ್ ಅಧಿಕಾರಿಗಳು ತೆಗೆದುಕೊಂಡಿರುವಂತದ್ದು. ಯಾವುದೇ ಅವಘಡಗಳಾಗಬಾರ್ದು, ಯಾವುದೇ ಒಂದು ಕಿರಿಕಿರಿ ಕೂಡ ಆಗಬಾರ್ದು ಅನ್ನೋದು ಕೂಡ ಇಲ್ಲಿ ಪೊಲೀಸರು ಅತ್ಯಂತ ಮುಂಜಾಗೃತೆಯನ್ನು ವಹಿಸಿ ಸಾಕಷ್ಟು ಒಂದು ಕ್ರಮಗಳನ್ನ ಕೈಗೊಂಡಿರುವಂತದ್ದು ನಾವೀಗ ನೋಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಸಾಕಷ್ಟು ಯುವಕ ಯುವತಿಯರು ಸಂಭ್ರಮಾಚರಣೆಗೆ ಪಾಲ್ಗೊಳ್ಳಲು ತಮ್ಮ ಕುಟುಂಬದ ಜೊತೆ ಕೂಡ ಬರ್ತಾ ಇದ್ದಾರೆ. ಎಲ್ಲ ಕೂಡ MG ರೋಡ್ ಅನ್ನ ವೀಕ್ಷಣೆ ಮಾಡಿ ಇಲ್ಲಿ ತಮ್ಮ ತಮ್ಮ ಒಂದು ಎಂಜಾಯ್ಮೆಂಟ್ ಮಾಡೋದಕ್ಕೆ ಬರ್ತಾ ಇರುವಂತದ್ದು. ನಾವೊಂದಿಷ್ಟು ಜನ ಮಾತಾಡ್ಸೋಣ, ಹೇಗಿದೆ ಸಡಗರ, ಹೇಗಿದೆ ಸಂಭ್ರಮ ಅನ್ನೋದು ಕೂಡ ಮಾತಾಡ್ಸೋಣ. ನಮ್ಮ ಜೊತೆ ಈಗ ಇಲ್ಲಿ MG ರೋಡ್ ನಲ್ಲಿ ಈಗ ಒಬ್ರು ಇದ್ದಾರೆ. ಸರ್, ಹೇಗೆ ಅನಿಸ್ತಾ ಇದೆ? ಸರ್, ತುಂಬಾ ಖುಷಿ ಆಗ್ತಾ ಇದೆ. 2025 ಹೋಗಿ 2026 ಬರ್ತಾ ಇದೆ. ತುಂಬಾ ಖುಷಿ ಆಗ್ತಾ ಇದೆ. ನಾನೊಬ್ಬ ರೈತನ ಮಗ, ನನ್ನ ಹೆಸರು ಭರತ್ ಗೌಡ ಅಂದ್ಬಿಟ್ಟು. ಸೊ 2026 ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮಳೆ ಬೆಳೆ ಚೆನ್ನಾಗಬೇಕು. ಮಳೆ ಬೆಳೆ ಚೆನ್ನಾಗಾದ್ರೇ ದೇಶ ಚೆನ್ನಾಗಿರೋದು, ದೇಶ ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋಕ್ಕಾಗೋದು. ಸೊ ಹಾಗಂತ 2024-25 ಅಲ್ಲಿ ಏನು ಪ್ರೆಸೆಂಟ್ ಆಗಿ ನಡೆದಿದೆ ಪೊಲಿಟಿಕ್ಸಲ್ಲಿ, ಸೊಸೈಟಿಲಿ ಏನು ನಡೆದಿದೆ ಅದ್ರ ಬಗ್ಗೆ ಒಂದು ಕವನ ಕೂಡ ನಾನು ಮಾಡ್ಕೊಂಬಂದಿದ್ದೀನಿ. ಸೊ ಅದನ್ನು ನಿಮ್ಮ ಮುಂದೆ ಪ್ರೆಸೆಂಟು ಮಾಡ್ಬೋದಾ? ಓಕೆ. ಒಂದು ಕಥೆಯ ಹೇಳುತ್ತೇನೆ ಕೇಳೋ ತಿಮ್ಮಪ್ಪ, ಭಾರತವೆಂಬ ದೇಶ ಇತ್ತು ಭೂಮಿ ಒಳಗಪ್ಪ, ದೇಶದಲ್ಲಿ ಇತ್ತು ಕರ್ನಾಟಕವೆಂಬ ರಾಜ್ಯ ಕಣಪ್ಪ, ರಾಜ್ಯದಲ್ಲಿ ಆಳುತ್ತಿದ್ದವು 3 ಪಕ್ಷ ಕಣಪ್ಪ, ಹೆಸರು ಹೇಳುತ್ತೇನೆ ಕೇಳೋ ನಮ್ಮ ತಿಮ್ಮಪ್ಪ, ಕಮಲವನ್ನು ತೊಟ್ಟು ನಿಂತ BJP ಕಣಪ್ಪ, ಹಸ್ತವನ್ನು ತೋರಿಸಿ ನಿಂತ ಕಾಂಗ್ರೆಸ್ ಕಣಪ್ಪ, ತೆನೆ ಹೊತ್ತು ನಿಂತುಕೊಂಡ ಮಹಿಳೆ ಕಣಪ್ಪ, ಅದಕ್ಕೆ JDS ಎಂಬ ಹೆಸರು ಅಂತ ಇಟ್ಟೋರ್ ಕಣಪ್ಪ. ಈ 3 ಪಕ್ಷದಿಂದ ಜನರ ನೀನೇ ಕಾಪಾಡಬೇಕಪ್ಪ. 2023ರಲ್ಲಿ ಎಲೆಕ್ಷನ್ ಬಂತಪ್ಪ, ಎಲೆಕ್ಷನ್ ನಲ್ಲಿ ಮೆಜಾರಿಟಿನ ಕಾಂಗ್ರೆಸ್ ತಗೊಂಡ್ಬಿಡ್ತಪ್ಪ, ವಿರೋಧ ಪಕ್ಷದಲ್ಲಿ BJP ಬಂದು ಕುಂತೈತ್ ಕಣಪ್ಪ, JDSಗೆ ಠೇವಣಿ ಇಲ್ದಂಗ್ ಆಗೋಯ್ತು ಕಣಪ್ಪ, ಸಿದ್ದರಾಮಣ್ಣಂಗೂ DKಶಿಗೂ CM ಕುರ್ಚಿ ಬೇಕಪ್ಪ, ಇವರಿಬ್ರಲ್ಲೂ CM ವಾರು ನಡೀತು ಕಣಪ್ಪ, ಸಿದ್ದರಾಮಣ್ಣನ ಹೈಕಮಾಂಡ್ CM ಮಾಡೇ ಬಿಡ್ತಪ್ಪ, DCM ಅಂತ DKಶಿಗೆ ಹುದ್ದೆ ಕೊಟ್ರಪ್ಪ, BJPನೂ JDS ಮುಂಚೆ ಶತವೈರಿಗಳಪ್ಪ, ಆದ್ರೆ ವಿಧಿ ಇಲ್ಲದೆ ಆಗೋರೆ ಮೈತ್ರಿ ನೋಡೋ ತಿಮ್ಮಪ್ಪ, ದೇವೇಗೌಡರು ಪ್ಲಾನು ಅಂದ್ರೆ ಸುಮ್ಮನೆನೇನಪ್ಪ, ಇವರು ಗೆಲ್ಲೋದಿವರ ಆಸ್ತಿ ಪಾಸ್ತಿ ಸುರಕ್ಷತೆಗಪ್ಪ, ಇದನ್ನು ತಿಳ್ಕೊಂಡ್ರು ನಮ್ ಜನರು ಅವ್ರ ಹಿಂದೆ ಹೋಗ್ತಾರ ಕಣಪ್ಪ, ಗೆದ್ದ ನಾಯಕ ಹೆಂಡತಿ ಮಕ್ಕಳು ಬಿಟ್ಟಿಯಾಗಿ ದಸರಾನೆ ಅಂಬಾರಿನ ನೋಡ್ತಾ ನಿಂತ್ರಪ್ಪ, ಓಟು ಹಾಕಿ ಗೆಸಿ ಜನ ಟಿಕೆಟ್ ತಗೊಂಡು ಇವರಿಂದ ನಿಂತ್ರು ಕಣಪ್ಪ, ಇದನ್ನ ಅರ್ಥ ಮಾಡಿಕೊಂಡ್ರು ಜನರಿಗೆ ಬುದ್ಧಿ ಇಲ್ಲಪ್ಪ, ಹೆಂಗಸ್ರಿಗೆ ಮಾತ್ರ ಫ್ರೀ ಬಸ್ಸು ಮಾಡೇ ಬಿಟ್ರಪ್ಪ, ಗಂಡಸರು ಏನೋ ತಪ್ಪು ಮಾಡಿದ್ರು ನೀನೇ ಹೇಳೋ ತಿನ್ನಪ್ಪ, ರೈತರು ಸಾಲ ಮಾಡ್ತೀನಂತ ಹೇಳ್ತಾರ ಕಣಪ್ಪ, ಗೆದ್ದ ಮೇಲೆ ರೈತರ ಕಡೆ ನೋಡೋದಿಲ್ಲಪ್ಪ, ರೇಪು ಮಾಡ್ರು ಜಾಸ್ತಿ ಆದ್ರು ಸುಮ್ಮನೆ ಅವರಪ್ಪ, ಟಗರು ಅಂತ ಬಿರ್ದು ತಗೊಂಡು ಸುಮ್ಮನೆ ಆದ್ರಪ್ಪ, ಬಂಡೆ ಅಂತ DKಶಿನೂ ಸುಮ್ಮನೆ ಆದ್ರಪ್ಪ, ಇವತ್ತು ನ್ಯಾಯ ಅಂತ ಇದ್ರೆ ಅದು ಸೋಷಿಯಲ್ ಮೀಡಿಯಾದಲ್ಲಪ್ಪ, ಇದು ಇಲ್ಲದಿದ್ರೆ ಜನರ ಕತೆ ಗೋವಿಂದನಪ್ಪ, ಇದು ಇದ್ರೂ ಕೂಡ ಇಷ್ಟು ಅನ್ಯಾಯ ನಡೀತೈತೆ ಕಣಪ್ಪ, ಇದನ್ನು ತಡೆಯೋಕ್ಕಾಗೋದು ಪೊಲೀಸಿಂದ ಮಾತ್ರ ಕಣಪ್ಪ, ದೊಡ್ಡವರಂತ ಸುಮ್ಮನಾಗ್ತಾರೆ ಪೊಲೀಸ್ ಕಣಪ್ಪ, ಹಿಡಿಯೋಕೆ ಹೋದ್ರೆ ಟ್ರಾನ್ಸ್ಫರ್ ಅಂತ ಮಾಡ್ತಾರಂತಪ್ಪ, ಇದಕ್ಕೆ ಸುಮ್ಮನೆ ಆಗೋರಂತ ಇವರು ಕಣಪ್ಪ. 2019ರಲ್ಲಿ ಕೊರೋನಾ ಅಂತ ಕಾಯಿಲೆ ಬಂತಪ್ಪ, ಕಾಯಿಲೆಯಲ್ಲಿ ರಾಜಕಾರಣಿಗಳು ಯಾರು ಸಾಯಲೇ ಇಲ್ಲಪ್ಪ, ಸತ್ತವ್ರು ಮಾತ್ರ ಓಟು ಹಾಕಿ ಜನರ ಕಣಪ್ಪ, ಇದು ಎಲ್ಲ ಗೊತ್ತಿದ್ರು ಜನರಿಗೆ ಮಾತ್ರ ಬುದ್ಧಿ ಇಲ್ಲಪ್ಪ, ಇದನ್ನ ಅರ್ಥ ಮಾಡ್ಕೊಂಡು 2026ನ ಆಚರಣೆ ಮಾಡಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ತಮ್ಮದೇ ಆದಂತಹ ಒಂದು ಹಾಡಿನ ಮೂಲಕ ಯಾವ ರೀತಿ 2025 ಕಳೆದಿದೆ ಅನ್ನೋದು ಕೂಡ ಇಲ್ಲಿನ ಸಾರ್ವಜನಿಕರು ಕೂಡ ಹೇಳ್ತಾ ಇದ್ರು. ಇಷ್ಟು ಒಟ್ಟಾರೆಯಾಗಿ ಇನ್ನೇನೋ ಕೆಲವೇ ಗಂಟೆಗಳು ಮಾತ್ರ ಬಾಕಿ ಇದೆ. 2025 ಕಳೆದು 2026ಕ್ಕೆ ಕಾಲಿಡೋದಕ್ಕೆ ಕೆಲವೇ ಗಂಟೆಗಳು ಕಾಲ ಇದೆ. ಸಾರ್ವಜನಿಕರು ಕೂಡ ಸಾಕಷ್ಟು ಸಂಭ್ರಮಾಚರಣೆಯನ್ನ ಮಾಡ್ತಾ ಇರುವಂತದ್ದು, ಹೊಸ ವರ್ಷಕ್ಕೆ ಕಾಲಿಡಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರೋದು. ಕ್ಯಾಮರಾ ಪರ್ಸನ್ ವಿಜಯ ನಾಯಕ್ ಜೊತೆ LN ಸ್ವಾಮಿ, TV5 ಬೆಂಗಳೂರು. Yeah.